ದಿನನಿತ್ಯ 200ಕ್ಕೂ ಹೆಚ್ಚು ಕ್ರೀಡಾಪಟುಗಳಿಗೆ ಉಚಿತ ತರಬೇತಿ ನೀಡಲಾಗುತ್ತಿರುವ ಶ್ರೀರಂಗಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಅಭಿವೃದ್ಧಿಗೆ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ತರಬೇತುದಾರರು ಮನವಿ ಮಾಡಿದ್ದಾರೆ. ಶ್ರೀರಂಗಪಟ್ಟಣದ ಅಚೀವರ್ಸ್ ಅಕಾಡೆಮಿ, ವಾಹಿನಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಹಿರಿಯ ಮತ್ತು ಕಿರಿಯ ದೈಹಿಕ ಶಿಕ್ಷಕರು ತಾಲೂಕಿನ ನೂರಾರು ವಿದ್ಯಾರ್ಥಿನಿಯರು ಹಾಗೂ ಕ್ರೀಡಾಪಟುಗಳಿಗೆ ಉಚಿತವಾಗಿ ತರಬೇತಿ ನೀಡುತ್ತಿದ್ದಾರೆ. ಓಟ, ಖೋ-ಖೋ, ಕಬಡ್ಡಿ, ವಾಲಿಬಾಲ್, ಹ್ಯಾಂಡ್ಬಾಲ್, ಫುಟ್ಬಾಲ್ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದ್ದು, ತಾಲೂಕಿನ ವಿವಿಧ ಗ್ರಾಮಗಳ ನೂರಾರು ಕ್ರೀಡಾಪಟುಗಳು ಉಚಿತವಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಸುಸಜ್ಜಿತ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದಿರುವುದು ಗುಣಮಟ್ಟದ ಕ್ರೀಡಾ ತರಬೇತಿಗೆ ಹಿನ್ನಡೆಯಾಗುತ್ತಿದೆ ಎಂದು ರಾಷ್ಟ್ರಪತಿ ಪದಕ ವಿಜೇತ ಹಾಗೂ ಕ್ರೀಡಾ ತರಬೇತುದಾರ ಡಾಕ್ಟರ್ ರಾಘವೇಂದ್ರ ತಿಳಿಸಿದ್ದಾರೆ. ಕ್ರೀಡಾಂಗಣದ ನಿರ್ವಹಣೆ ಸರಿಯಾಗಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಲಭ್ಯವಿಲ್ಲ. ಓಡಾಡಲು ಸುಸಜ್ಜಿತ ಸಮತಟ್ಟಾದ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಯೂ ಇರುವುದು ನೋವಿನ ಸಂಗತಿಯಾಗಿದೆ. ಶಾಸಕರು ಹಾಗೂ ಕ್ರೀಡಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ. ಮುಂದೆ ನೋಡಿ, ನಾನು ಹೆಂಗೆ ಬೆಂಡ್ ಆಗಿದೆ ಹಂಗೆ ಆಗಬೇಕು. ಓಕೆ, ಕೀಪ್ ವಾಕಿಂಗ್. ಜಾಗ್ ಮಾಡ್ಕೊಂಡು ಆರಾಮಾಗಿ ಗ್ರೌಂಡ್ ಟಚ್ ಮಾಡ್ಕೊಂಡು ಮಾಡೋದಲ್ಲ ಆ ಥರ. ಓಕೆ, ರೆಡಿ ಗೈಸ್? ಬರೋದು ನೋಡಿ. ಹಾಂ, ಅವನ ಜೊತೆ ಫಾಲೋ ಮಾಡಿ. ಕೂಡ ಓಡಿಬೇಕು ಅವನ ಜೊತೆ. ಹೆಂಗೆ ಮಾಡೋದು ಹಂಗೆ ಮಾಡಬೇಕು. ಗ್ರೌಂಡ್ ಟಚ್ ಆಗಬೇಕಾಗ್ತದೆ. ವಾ, ಫೋಟೋ ಗಿಡ ತೆಗೆದಿದ್ದೀರಿ?
ಅದೇನೇ ಹೇಳ್ಬೇಡ. ಎರಡು ರೌಂಡ್ ಕಾಣತ್ತಮ್ಮ. ಭೂಮಿಕಾ 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 ಸ್ಪೀಡಾಗಿ ಓಡು. ಭೂಮಿಕಾ ಭೂಮಿಕಾ ಅಣ್ಣ ಬರ್ತೈತೆ. ಯಾಕೆ ಭೂಮಿಕಾ ಓಡ್ತೀಯ? ಓಡು ಎಲ್ಲ ನಮಸ್ಕಾರ, ನಾನು ಡಾಕ್ಟರ್ ರಾಘವೇಂದ್ರ. ಇವತ್ತು ನಾವು ಶ್ರೀರಂಗಪಟ್ಟಣ ತಾಲೂಕು ಸ್ಟೇಡಿಯಮಲ್ಲಿ ಇದ್ದೇವೆ. ಇಲ್ಲಿ ಪ್ರತಿನಿತ್ಯ ದಿನ ಒಂದು 150 ಸ್ಟೂಡೆಂಟ್ಸ್ಗಳು ಬರ್ತಾರೆ. ರೆಗ್ಯುಲರಾಗಿ ಬಂದು ರೆಗ್ಯುಲರಾಗಿ ಫಿಸಿಕಲ್ ಟ್ರೈನಿಂಗ್ನ ತೊಗೋತಾರೆ. ಬಟ್ ನೀವು ನೋಡ್ತಾ ಇರ್ಬೋದು, ಗ್ರೌಂಡಲ್ಲಿ ಸಮತಟ್ಟಾಗಿ ನಮ್ಮ ಸರ್ಫೇಸೇ ಇಲ್ಲ, ಹಳ್ಳ ಕೊಳ್ಳ ಎಲ್ಲ ಇದೆ. ಆ್ಯಕ್ಚುಲಿ ಇದಕ್ಕೆಲ್ಲ ಮಣ್ಣೆಲ್ಲ ಒರೆಸಿ ಲೆವೆಲ್ ಮಾಡಿದ್ರೆ ಖಂಡಿತವಾಗಿ ಟ್ರ್ಯಾಕ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನಮಗೆ ಟ್ರ್ಯಾಕೇ ಇಲ್ಲ ಆ್ಯಕ್ಚುಲಿ ಹೇಳ್ಕೋಬೇಕಂದ್ರೆ. ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ನೀವು ನೋಡ್ಬೋದು. ಅದ್ರ ಜೊತೆ ಸಾರ್ವಜನಿಕರು ಈ ಕಡೆನೇ ತಲೆ ಹಾಕಲ್ಲ. ನಿಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಯಾವುದೇ ಥರ ಸ್ಪೆಷಲಿಟಿ ಇನ್ನೂ ಮೂಲಭೂತ ಸೌಕರ್ಯಗಳು ತುಂಬ ಕಮ್ಮಿ ಇದೆ ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ. ಸೊ ನಾನು ನಮ್ಮ ಮಾನ್ಯ ಯಾರಿದ್ದಾರೆ ಅಧಿಕಾರಿಗಳು, ಅವ್ರಿಗೆ ಒಂದು ಓಪನ್ ಜಿಮ್ಮನ್ನು ಮಾಡಿದ್ರೆ ಅಟ್ಲೀಸ್ಟ್ ಸಾರ್ವಜನಿಕರಿಗೂ ಒಂದು ಅನುಕೂಲ ಆಗುತ್ತೆ. ಒಂದು ಕಾರ್ನರನ್ನು ಮಾಡಿದ್ರೆ ಸಾಕು. ಆ ಕಡೆ ಕಾರ್ನರ್ ಫ್ರೀ ಜಾಗಗಳಿದೆ, ಒಂದು ಓಪನ್ ಜಿಮ್ ಮಾಡ್ಬೋದು. ಮತ್ತು ಕುಡಿಯೋಕ್ಕೆ ನೀರಿನ ಫೆಸಿಲಿಟಿಯೇ ಇಲ್ಲ ಇಲ್ಲಿ. ಮತ್ತು ವಾಶ್ರೂಮ್ ಇವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಇನ್ನೂ ಮಂದಗತಿಸ್ ಆಗ್ತಾಯಿದೆ, ಇನ್ನೂ ಫಾಸ್ಟಾಗಿ ಆಗ್ತಾಯಿಲ್ಲ. ಮತ್ತು ನಮ್ಮಲ್ಲಿ ಒಂದು ಸಿಂಥೆಟಿಕ್ ಆ ಥರ ಟ್ರ್ಯಾಕ್ ಎಲ್ಲ ಆದರೆ ಮಕ್ಕಳಿಗೆ ಎಷ್ಟು ಅನುಕೂಲಗಳಾಗುತ್ತೆ. ಮತ್ತು ಇಲ್ಲಿ ಯಾವಾಗಲೂ ಒಬ್ರು ನೋಡ್ಕೊಡೋರು ಕರೆಕ್ಟಾಗಿ ಇರಬೇಕು. ಯಾಕಂದರೆ ಮಕ್ಕಳದ್ದು ಈಗ ಯಾರೋ ಒಬ್ಬರು ಅರ್ಜೆಂಟ್ ಏನೋ ಹೋಗಬೇಕು, ಎಲ್ಲೋ ಹೋಗ್ಬೇಕು ಅಂದರೂ ಅದು ಇದಿಲ್ಲ. ಮತ್ತು ಫಸ್ಟ್ ಏಡು ಆ ಥರದ್ದೆಲ್ಲ ಬೇಕಾಗುತ್ತೆ ಮಕ್ಕಳಿಗೆ. ಇಲ್ಲಿ ಫಸ್ಟ್ ಏಡ್ ವ್ಯವಸ್ಥೆನೂ ಇಲ್ಲ. ಅಲ್ಲಿ ಪಕ್ಕದಲ್ಲಿ ಹಾಸ್ಪಿಟಲ್ ಅಲ್ಲಿಗೆ ಹೋಗ್ಬೇಕಾಗತ್ತೆ. ನಾವು ಗ್ರೌಂಡ್ ಅಂದರೆ ಆ ಥರ ಮೇಯ್ನ್ ಬೇಸಿಕ್ಕಾಗಿ ಕುಡಿಯೋ ನೀರು ಇಲ್ಲ ಇಲ್ಲಿ. ಹಾಗಾಗಿ ಮತ್ತು ನೀವೆಲ್ಲ ನೋಡ್ಬೋದು, ಇಲ್ಲಿ ನಮ್ಮ ಗ್ರೌಂಡ್ ಎಲ್ಲ ಮಕ್ಕಳುಗಳು ಗ್ರಾಮೀಣ ಭಾಗದಿಂದ ಬರ್ತಾರೆ. ನಮ್ಮ ಉದ್ದೇಶ ಅಟ್ಲೀಸ್ಟ್ ಇಲ್ಲಿ ಯಾವುದೇ ಥರ ಫೀಸ್ ಯಾರು ತಗೊಳ್ಳಲ್ಲ, ಇಲ್ಲಿ ಮಾಡ್ತಾ ಇರೋದು ಫ್ರೀ ಆಗಿ. ಆದರೆ ನಮ್ಮ ಉದ್ದೇಶ ನಮ್ಮ ಗ್ರಾಮೀಣ ಮಕ್ಕಳುಗಳು ಕ್ರೀಡೆಯಲ್ಲಿ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಂತ ನಮ್ಮ ಆಸೆ ಇದೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಯಾರ್ಯಾರು ಅಧಿಕಾರಿಗಳದು ಮತ್ತು ಎಲ್ಲರೂ ಸಹಕರಿಸ್ಬೇಕು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ಸ್ಪೋರ್ಟ್ಸು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು. ಹಿಂದೆ ಎಲ್ಲ ಶಾಲೆ ಹಳ್ಳಿಗಳಲ್ಲೂ ಕ್ರೀಡೆ ಸ್ಪೋರ್ಟ್ಸ್ ಮಾಡಿದ್ರೂ ನೀವು ಉನ್ನತ ಮಟ್ಟಕ್ಕೆ ಬೆಳೀಲಿ, ರಾಜ್ಯ ಮಟ್ಟಕ್ಕೆ ಹೋಗಿ ನಮ್ಮ ಶ್ರೀರಂಗಪಟ್ಟಣಕ್ಕೆ ಯಶಸ್ಸು ಕೀರ್ತಿ ತರಲಿ ಅಂತ ನಾನು ಶುಭಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮುಂದೆ